ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಿಹಿ ವೆಬ್ಸ್ ಯೂಟ್ಯೂಬ್ ಚಾನಲ್. ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಬದಲಗುಂಟೆಗೆ ಹೊರಟಿದ್ವಿ ಶಾಪಿಂಗ್ ಅಂತ ಹೇಳಿ. ನೋಡೋಣ ಶಾಪಿಂಗಲ್ಲಿ ಏನೇನು ತೊಗೊಂಡು ಬರೋದು ಅಂತ. ಬಿಕಾಸ್ ಶಾಪಿಂಗ್ ಹೋಗೋಕ್ಕಿಂತ ಮುಂಚೆ ನಮ್ಗೆ ಯಾವುದೇ ಥರ ಐಡಿಯಾಸ್ ಇರೋದಿಲ್ಲ. ಅಲ್ಲಿ ಹೋದ್ಮೇಲೆ ಏನೇನು ತೊಗೊಳ್ತೀವೋ ನಮಗೆ ಗೊತ್ತಾಗಲ್ಲ, ಆ ಥರ ಆಗುತ್ತೆ. ಸೊ ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು, ಹಾಗಾಗಿ ಹೊರಟಿದ್ವಿ. ಬನ್ನಿ ಹೊರಡೋಣ. ಕಳಿ ಕಳಿ ನಾನು ಬರಲ್ಲ, ಬಾಯ್. ಆಲ್ರೆಡಿ ಈವ್ನಿಂಗ್ ಆಗಿರೋದ್ರಿಂದ ತುಂಬ ದೂರ ಎಲ್ಲೂ ಶಾಪಿಂಗ್ ಹೋಗೋದು ಬೇಡ ಅಂದ್ಬಿಟ್ಟು ಅಲ್ಲೇ ನಿಯರಲ್ಲೇ ಇರೋಂಥ ಶಾಪ್ಗೆ ಹೋಗಿದ್ವಿ. ಬ್ಯಾಗ್ ಡ್ರೋನ್ ಅನ್ನೋ ಒಂದು ಶಾಪು ಬಗಲ್ಗುಂಟಲ್ಲಿದೆ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಪ್ರೀಮಿಯಮ್ ಕ್ವಾಲಿಟಿ ಮತ್ತು ಎಲ್ಲ ಬ್ರ್ಯಾಂಡ್ ಇರೋಂಥ ಡ್ರೆಸ್ಸಸ್ ಆಗಿರ್ಬೋದು ಅಥವಾ ಬ್ಯಾಗ್ಸ್ ಆಗಿರ್ಬೋದು ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ಶಾಪ್ಗೆ ಹೋಗಿದ್ವಿ. ಹೋದ್ಮೇಲೆ ಅಂತೂ ಸಖತ್ತು ಕನ್ಫ್ಯೂಷನ್ ಆಗೋಯಿತು, ಯಾವ ಬ್ಯಾಗ್ ತೊಗೊಳ್ಳೋದು ಏನು ಅಂತ. ಬಿಕಾಸ್ ಅಷ್ಟೊಂದು ಕಲೆಕ್ಷನ್ಸ್ ಇದೆ. ಅದು ಹಾಗೇ ಅಲ್ವಾ, ಕಲೆಕ್ಷನ್ಸ್ ಜಾಸ್ತಿ ಇದ್ದಷ್ಟು ನಮಗೆ ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಡಿಸ್ಟರ್ಬ್ ಆಗಿಬಿಡ್ತೀವಿ. ಸೊ ನಾನು ಕೂಡ ಸಖತ್ತು ಕನ್ಫ್ಯೂಷನ್ ಆದೆ, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ. ಯೂಶ್ವಲಾಗಿ ನನ್ನ ಹಸ್ಬೆಂಡ್ ಯಾವ್ದು ಚಾಯ್ಸ್ ಮಾಡ್ತಾರೆ, ನಾನು ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಸೊ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ನಾನು ಅದನ್ನೇ ತೊಗೊಳ್ತೀನಿ. ಸೊ ಹಾಗಾಗಿ ಅವರ ಒಂದು ಸಜೆಷನ್ಸ್ ಕೇಳ್ತಾ ಇದ್ದೆ, ಯಾವ್ದು ತೊಗೊಳ್ಳಿ ಅಂತ. ಸೊ ಫೈನಲಾಗಿ ಅವರು ಒಂದು ಬ್ಯಾಗನ್ನು ಚೂಸ್ ಮಾಡಿದ್ರು, ಹಾಗಾಗಿ ನಾನು ಕೂಡ ಅದನ್ನೇ ತೊಗೊಂಡೆ. ನಾವು ಯಾವುದೇ ಶಾಪ್ಗೆ ಹೋಗಲಿ ಅಲ್ಲಿರುವಂಥ ಒಂದು ಶಾಪ್ ಅವರು ಏನಂದರೆ ಕಸ್ಟಮರ್ಸ್ ಜೊತೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇದ್ದರೆ, ಅವ್ರು ಚೆನ್ನಾಗಿ ಕಸ್ಟಮರ್ಗೆ ಕೇರ್ ಮಾಡಿ ಅವ್ರಿಗೆ ತೋರಿಸೋವಂಥದ್ದು ಮಾಡೋವಂಥದ್ದು ಇದ್ದರೆ ಬರೋವಂಥ ಕಸ್ಟಮರ್ ಕೂಡ ತುಂಬಾ ಚೆನ್ನಾಗಿ ಯಾವುದು ಬೇಕು ಥಿಂಗ್ಸ್ ಅದನ್ನು ನೋಡಿ ಮಾಡಿ ತೊಗೊಳ್ಬೋದು. ಆ್ಯಂಡ್ ಈ ಒಂದು ಶಾಪಲ್ಲಿ ಬರೋವಂಥ ಕಸ್ಟಮರ್ಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ, ಯಾವುದನ್ನೇ ಕೇಳಿ ಎಷ್ಟು ಚೆನ್ನಾಗಿ ನಮ್ಗೆ ಯಾವ ಥರ ಬೇಕು ಆ ಥರದನ್ನು ಅವ್ರು ನಮಗೆ ತೆಗೆದು ತೋರಿಸ್ತಾರೆ. ಆ್ಯಂಡ್ ಬ್ಯಾಗ್ ಕಲೆಕ್ಷನ್ಸಲ್ಲೇ ಆಗಿರ್ಬೋದು ಆ್ಯಂಡ್ ಮಕ್ಕಳ ಬಟ್ಟೆ ಕೂಡ ಸಿಗುತ್ತೆ ಅದೇ ಶಾಪಲ್ಲೇ. ಫೈನಲಿ ನಾನು ಈ ಒಂದು ಬ್ಯಾಗ್ನ ಚೂಸ್ ಮಾಡಿದೆ. ಈ ಒಂದು ಶಾಪಲ್ಲಿ ರಿಲ್ಯಾಕ್ಸ್ ಆಗಿ ನಮಗೆ ಎಷ್ಟೊತ್ತು ಬೇಕಾದರೂ ಅಷ್ಟೊತ್ತು ಶಾಪಿಂಗ್ ಮಾಡಿ ಮುಗಿಸ್ಕೊಂಡು ಬರ್ಬೋದು. ಆ್ಯಂಡ್ ಹಾಗೆ ಮಕ್ಕಳು ಶುಗರ್ ಕೇನ್ ಜ್ಯೂಸ್ ಬೇಕು ಅಂತ ಹೇಳಿದ್ರು, ಹಾಗಾಗಿ ಮಕ್ಕಳಿಗೆ ಶುಗರ್ ಕೇನ್ ಜ್ಯೂಸನ್ನ ಕುಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಶೂಸು ಹಾಗೆ ಸ್ಲಿಪ್ಪರ್ಸ್ ಬೇಕಾಗಿತ್ತು. ಹಾಗಾಗಿ ನಾವು ನೆಕ್ಸ್ಟು ಶೂಸು ಮತ್ತು ಸ್ಲಿಪ್ಪರ್ ಪರ್ಚೇಸ್ ಮಾಡೋಣ ಅಂತೇಳಿ ಹೋದ್ವಿ. ಮಕ್ಕಳು ತುಂಬ ಬೇಗನೆ ಬೆಳೀತಾ ಇರ್ತಾರೆ. ಸೊ ಅವ್ರಿಗೆ ಬೆಳೆಯುವಂಥ ಮಕ್ಕಳಿಗೆ ಈ ಸ್ಲಿಪ್ಪರ್ಸು ಬಟ್ಟೆ ಅದೆಲ್ಲ ಆಗೋದೇ ಇಲ್ಲ. ಸೊ ಸಿರಿಗೂ ಕೂಡ ಹಾಗೆ ಆಗ್ತಾಯಿತ್ತು. ಸಿರಿಗೆ ತೊಗೊಂಡಂಥ ಸ್ಲಿಪ್ಪರ್ಸು ಶೂಸು ಇದೆಲ್ಲ ಸ್ವಲ್ಪ ಆಗ್ತಾನೇ ಇರಲಿಲ್ಲ, ಸ್ವಲ್ಪ ಟೈಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಸಿರಿಗೆ ಶೂಸು ಮತ್ತು ಸ್ಲಿಪ್ಪರ್ಸು ಪರ್ಚೇಸ್ ಮಾಡಬೇಕಾಗಿತ್ತು, ಹಾಗಾಗಿ ತೊಗೊಳ್ತಾ ಇದ್ವಿ. ಸೊ ಇದೊಂದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲೈಟಿಂಗ್ ಕೂಡ ಇತ್ತು. ಸೊ ಅವಳಿಗೆ ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ಔಟ್ ಸೈಜ್ಗೆ ಪಕ್ಕ ಇತ್ತು, ಹಾಗಾಗಿ ಇದನ್ನೇ ಚೂಸ್ ಮಾಡಿದ್ವಿ. ನೆಕ್ಸ್ಟ್ ನನಗೂ ಕೂಡ ಬೇಕಾಗಿತ್ತು ಸ್ಲಿಪ್ಪರ್ಸು, ಹಾಗಾಗಿ ನಾನು ಕೂಡ ಪರ್ಚೇಸ್ ಮಾಡಿದೆ. ಎಲ್ಲಿಗಾದರೂ ಹೋಗಬೇಕು, ಫಂಕ್ಷನ್ಸ್ಗೆ ಹೋಗಬೇಕು, ಮತ್ತೊಂದು ಕಡೆ ಹೋಗಬೇಕು ಅಂದಾಗ ಸಡನ್ನಾಗಿ ಹೋಗಿ ಆವಾಗ ಪರ್ಚೇಸ್ ಮಾಡೋದಕ್ಕಿಂತ ನಾವು ಫ್ರೀಯಾಗಿರೋಂಥ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡಿ ತೊಗೊಂಡು ಬಂದು ಇಟ್ಕೊಳೋದು ತುಂಬಾ ಬೆಸ್ಟ್ ಅಂತ ಅನಿಸುತ್ತೆ. ಎಷ್ಟೇ ಶಾಪಿಂಗ್ ಮಾಡಿದರೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಶಾಪಿಂಗ್ ಮಾಡೋದು ಮಾತ್ರ ಯಾವತ್ತೂ ಮಿಸ್ ಆಗೋಲ್ಲ. ಆ್ಯಂಡ್ ಈ ಒಂದು ಸ್ಲಿಪ್ಪರ್ ನಂಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ಅದನ್ನೇ ಚೂಸ್ ಮಾಡಿದೆ. ಆ್ಯಂಡ್ ಹ್ಯಾಂಡ್ ಬ್ಯಾಗು ಯಾಕೆ ನಾನು ಇದನ್ನು ಚೂಸ್ ಮಾಡಿದೆ ಅಂದರೆ, 2 ಪುಟಾಣಿ ವ್ಯಾಲೆಟ್ಸ್ ಕೊಟ್ಟಿದ್ದರು, ಅದು ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಈ ಒಂದು ಬ್ಯಾಗ್ನ ಚೂಸ್ ಮಾಡಿದೆ. ಆ್ಯಂಡ್ ಈ ಬ್ಯಾಗು ಆಫ್ಟರ್ ಡಿಸ್ಕೌಂಟು 1200 ಆಯಿತು. ಬಟ್ ಕಾಸ್ಟ್ ಜಾಸ್ತಿನೇ ಇರುತ್ತೆ ಆ ಒಂದು ಶಾಪಲ್ಲಿ, ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡು ಒಂದು ಸರಿ ತೊಗೊಳ್ಳೋದು, ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು, ಚೆನ್ನಾಗಿರೋದೇ ತೊಗೊಳ್ಬೇಕು, ಸೊ ಚೆನ್ನಾಗಿರೋದೇ ತೊಗೋ ಅಂತೇಳಿ ಹೇಳಿದರು. ನಾನು ಈ 2 ಪುಟಾಣಿ ವ್ಯಾಲೆಟ್ ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಾನು ಈ ಬ್ಯಾಗೇ ಬೇಕು ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಫಿಕ್ಸ್ ಆದೆ. ಆ್ಯಂಡ್ ಇದರಲ್ಲಿ ಎಕ್ಸ್ಟ್ರಾ ಜಿಪ್ಸ್ ಕೂಡ ಇತ್ತು ಔಟ್ಸೈಡು ಮತ್ತು ಇನ್ಸೈಡು, ಹಾಗಾಗಿ ಇದನ್ನೇ ಇರಲಿ ಅಂತೇಳಿ ಚೂಸ್ ಮಾಡಿದೆ. ಹಾಗೆ ನಮಗೆ ನಿಯರ್ ಬೈ ಎಲ್ಲ ಇರುವಂತಹ MJ ಬ್ರ್ಯಾಂಡಿಗೆ ಬಂದಿದ್ವಿ. ಇಲ್ಲಿ ಬಟ್ಟೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡೋದಿತ್ತು, ಹಾಗಾಗಿ ಅದನ್ನು ಕೂಡ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.